ಎಲ್ಲಾರ ಮನಿಯೊಳಗೂ ದೀಪಾವಳಿ ಹಬ್ಬದ ತಯಾರಿ ಜೋರಾಗಿ ನಡೆದಿರ್ತದಲ್ರಿ. ನಮ್ಮ ಮನಿಯೊಳಗೂ ನಡ್ದದ್ರಿ. ಹಿಂಗೆಲ್ಲ ಇದ್ದಾಗ ಒಂದಿಷ್ಟು ಈ ರೀತಿ ಅವಲಕ್ಕಿ ಹಚ್ಚಿಟ್ಬಿಟ್ರ ಬೆಸ್ಟ್ ಆಗ್ತದ ನೋಡ್ರಿ. ಬರೀ ಒಂದ್ ಸ್ವಲ್ಪ ಅವಲಕ್ಕಿ ತಿಂದ ಮ್ಯಾಲ ಒಂದ್ ಸ್ವಲ್ಪ ಚಾ ಕುಡಿದ್ರ ಕಾಫಿ ಕುಡಿದ್ರ ಏನೋ ತುಂಬ ಗೆಸ್ಟ್ ಬಂದಾಗೂ ಕೂಡ ಮತ್ತೇನಾದ್ರೂ ಸ್ಪೆಷಲ್ ಮಾಡ್ಬೇಕು ಅನ್ನೋದು ಏನಿರಂಗಿಲ್ಲ. ಅವಲಕ್ಕಿ ಅಂತೂ ರೆಡಿ ಇರ್ತದ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ತಿದಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಈಗ ನೋಡ್ರಿ, ಮೊದ್ಲೊಂದ ಬುಟ್ಟಿ ಕಾಯ್ಲಿಕ್ಕಿಟ್ಟೆ, ಅದರೊಳಗೆ ಒಂದ 4 ರಿಂದ 5 ಸ್ಪೂನ್ ಅಷ್ಟು ಅಥವಾ ಒಂದ್ 3 ಸೌಟಷ್ಟು ಎಣ್ಣೆ ಹಾಕಿದೆ. ಅದು ಕಾದ್ಮೇಲೆ ಒಂದು ಚೂರೇ ಸಾಸಿವೆ ಹಾಕೇನ್ರಿ. ಸಾಸಿವೆ ಬಾಳ ಹಾಕೋದು ಬೇಡ. ಅದು ಚಟಪಟ ಅಂದ್ಮೇಲೆ ಒಂದ್ 2 ಮುಷ್ಟಿಯಷ್ಟು ಶೇಂಗಾ ಹಾಕಿದೀನಿ. ಒಂದು ಚೂರೇ ತಾಳಸ್ಕೊಳ್ಳೋದ್ರಿ ಶೇಂಗಾ. ಸಣ್ಣ ಉರಿ ಒಳಗಿಟ್ಟೆ ಮಾಡ್ಬೇಕ್ರಿ ಇದನ್ನೆಲ್ಲ. ಒಂದ್ ಸ್ವಲ್ಪ ತಾಳಸ್ದಂಗ ಆದ ಕೂಳೆ ಅದರಲ್ಲೇ ಪುಟಾಣಿ ಹಾಕಿದೀನಿ. ನಮಗ ಶೇಂಗಾ ಫುಲ್ ಕೆಂಪ್ ಆಗ್ಬೇಕಂತ ಏನಿಲ್ಲ ಈಗ ಸದ್ಯಕ್ಕೆ, ಯಾಕಂದ್ರೆ ನಾವು ಒಂದೊಂದೇ ಐಟಮ್ಸ್ ಹಾಕ್ತಾ ಹೋಗೋಣಂತ. ಶೇಂಗಾ ಒಂದ್ ಸ್ವಲ್ಪ ಕರ್ದಂಗ ಅನಿಸ್ತಪ ಅನ್ನೋದಕ್ಕೆ ಪುಟಾಣಿ ಹಾಕಿದೆ. ಅದು ಒಂದು 2 ನಿಮಿಷ ಈ ರೀತಿ ತಾಳಸಿದ ಮೇಲೆ ಮತ್ತೊಂದು ಐಟಮ್ ಹಾಕೋಣಂತ. ಏನಂದ್ರ ಒಂದೊಂದೇ ಕರೆದು ತೆಗಿಯೋಕ್ಕಿಂತ ಈ ರೀತಿ ಸಿಸ್ಟಮ್ ಬೆಸ್ಟ್ ಅದ ರೀ. ಕೆಲಸ ಮೊದ್ಲ ಭಾಳ ಇರ್ತಾವ್ರಿ ಮನಿ ಒಳಗ. ಅದ್ರಾಗ ನಾವು ಇದ್ರೊಳಗ ಟೈಮ್ ಭಾಳ ಸ್ಪೆಂಡ್ ಮಾಡೋಂಗಿಲ್ಲ. ಹಂಗಾಗಿ ಈಸಿ ಮೆಥಡ್ನಾಗೆ ನಿಮಗ ಇವತ್ತ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಈಗ ಪುಟಾಣಿ ಹಾಕಿ 2 ನಿಮಿಷಕ್ಕೆ ನಾನು ಏನ್ ಮಾಡಿದೆ, ಒಣ ಕೊಬ್ಬರಿ ಹಾಕಿದೆ. ಅದು ಚೂರ್ ಕೆಂಪಗಾಗ್ಲಿಕ್ಕತ್ತದ ಅನ್ನೋ ಮುಂದೆ ಕರಿಬೇವು ಹಾಕೇನ್ರಿ. ಹಾಕಿ ಅದು ಚಟಪಟ ಅನ್ನೋ ತನಕ ಮಸ್ತ್ ತಾಳಸ್ಕೊಂಡ್ಬಿಡೋಣಂತ. ಇಷ್ಟೆಲ್ಲ ಹಾಕಿ ನಾವು ತಾಳ್ಸೋದ್ರಾಗ ನೋಡ್ರಿ ಶೇಂಗಾನು ಕರ್ದ್ ಬಂದದ, ಪುಟಾಣಿ ಕೂಡ ಕರ್ದಂಗ ಆಗ್ಯದ. ಆಮೇಲೆ ನೋಡ್ರಿ ಅಲ್ಲಿ ಒಣ ಕೊಬ್ಬರಿ ಎಷ್ಟು ಚಲೋ ಕಲರ್ ಬಂದದ, ಚಂದ ಕಲರ್ ಬಂದದ. ಈಗ ಗ್ಯಾಸ್ ಆಫ್ ಮಾಡ್ಬಿಟ್ಟೇನ್ರಿ. ಗ್ಯಾಸ್ ಆಫ್ ಮಾಡಿ ಅಷ್ಟು ಇದೇನ ಇಂಗ್ರೀಡಿಯೆಂಟ್ಸ್ ಹಾಕಿ ಕರದೇವಲ್ಲ ಅದನ್ನೆಲ್ಲ ತಕ್ಕೊಂಡ್ಬಿಡೋಣಂತ ಎಣ್ಣೆ ಒಳಗಿಂದ. ಎಣ್ಣೆ ಚಲೋ ಕಾದಿದ್ದದ ರೀ, ಬಿಸಿ ಅದ. ಮತ್ತೀಗ ಸದ್ಯಕ್ಕೆ ಆನ್ ಮಾಡ್ಲಿಕ್ಕೆ ಹೋಗಿಲ್ಲ. ಫಸ್ಟ್ ಎಲ್ಲ ಶೇಂಗಾ, ಪುಟಾಣಿ, ಒಣ ಕೊಬ್ಬರಿ, ಕರಿಬೇವು ಎಲ್ಲ ತೆಗೆದು ಮಸಾಲೆ ಹಾಕೋಣಂತ. ಏನಂದ್ರ 1 ಚಮಚದಷ್ಟು ಅರಿಶಿನ ಪುಡಿ, ಹವೀಜ ಪುಡಿ, ಜೀರಿಗೆ ಪುಡಿ, ಅಜ್ವಾಯಿನ, ಆಮೇಲೆ 2 ರಿಂದ 3 ಚಮಚ ಖಾರ ಪುಡಿ, ಸಕ್ರಿ ಪುಡಿ, ಆಮೇಲೆ ಹಿಂಗ್ ಹಾಕೇನ್ರಿ. ಗ್ಯಾಸ್ ಆಫ್ ಮಾಡಿದ್ದೆ ಅದ. ಎಣ್ಣೆ ಭಾಳ ಕಾದಿದ್ದದ ರೀ, ಹಂಗಾಗಿ ಅದರೊಳಗೆ ಇದನ್ನೆಲ್ಲ ಹಾಕಿ ಕೈ ಆಡಿಸ್ಲಿಕತ್ತೆ ನೋಡ್ರಿ. ಕರ್ದಂಗ್ ಆಗ್ಬಿಡ್ತದ್ರಿ. ಗ್ಯಾಸ್ ಆನ್ ಮಾಡೋದು ಬೇಡ, ಇಲ್ಲ ಹೊತ್ತದಂಗ ಆಗ್ತದ. ಈಗ ಈ ಮಸಾಲೆ ಅಂತೂ ರೆಡಿ ಆತ್ರಿ, ಶೇಂಗಾ ಪುಟಾಣಿದ. ಇದನ್ನ ನೀವು 1 ತಿಂಗಳ ತನಕ ಏರ್ ಟೈಟ್ ಡಬ್ಬಿ ಒಳಗಿಟ್ಟು ಸ್ಟೋರ್ ಮಾಡ್ಕೋಬೋದ್ರಿ. ಆಮೇಲೆ ಈಗ ಇದೇನು ಖಾರ ಪುಡಿದ ಮಸಾಲೆ ಮಾಡಿಟ್ಟಿನಲ್ಲ ಅದನ್ನು ಕೂಡ ನೀವು ಬೇಕಾದಷ್ಟು ದಿವಸ ಇಟ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಈಗ ಆ ಬುಟ್ಟಿ ಖಾಲಿ ಮಾಡಿದ್ನಲ್ಲ ಅದೇ ಬುಟ್ಟಿ ಒಳಗೆ ಅವಲಕ್ಕಿ ಹಾಕಿ ಹುರಿಯೋಣಂತ್ರಿ. ಇಲ್ಲಾಂದ್ರೆ ಏನ್ ಮಾಡ್ಬೋದು, ಈ ಅವಲಕ್ಕಿನ ಏರ್ ಫ್ರೈಯರ್ ಒಳಗ 140 ಡಿಗ್ರಿ 5 ರಿಂದ 6 ನಿಮಿಷ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಟ್ರೆ ನಿಮಗೆ ಕುರುಕುರು ಆಗ್ತದ. ಈಗ ಎಲ್ಲಾರ ಮನಿ ಒಳಗೆ ಏರ್ ಫ್ರೈಯರ್ ಇರಂಗಿಲ್ಲ ಅನ್ನೋದಕ್ಕೆ ನಾನು ನಿಮಗೆ ಬುಟ್ಟಿ ಒಳಗೆ ಯಾವ ರೀತಿ ಹುರಿಯೋದು ಅಂತ ತೋರಿಸ್ಲಿಕತ್ತೇನಿ. ಸಣ್ಣ ಉರಿ ಒಳಗಿಟ್ಟೆ ಹುರಿಬೇಕಾಗ್ತದ್ರಿ. ಹಿಂಗ್ ಹುರಿಯೋ ಮುಂದ 1 ಚಿಟಿಕೆ ನೋಡ್ರಿ, ತೋರಿಸಿದ್ನಲ್ಲ ನಾನು ನಿಮಗೆ, 1 ಚಿಟಿಕೆ ಅಷ್ಟು ಸೋಡಾ ಹಾಕಿ ಹುರಿದೆ. ಅಂದ್ರೆ ಏನಾಗ್ತದ್ರಿ, ಅವಲಕ್ಕಿ ಮುರುಟುಗೊಳಂಗಿಲ್ಲ. ಆಮೇಲೆ ಬಾಯಾಗಿಟ್ರು ಕರುಗಂಗ ಆಗ್ತಾವ್ರಿ. ಬಹಳ ಚಲೋ ಆಗ್ತದ. ಲಘುನೆ ನಿಮಗ ಅವಲಕ್ಕಿ ಕುರುಕುರಾಗಿ ಸಿಗ್ತದ. ಮೀಡಿಯಂ ಅವಲಕ್ಕಿ ತಗೊಂಡೇನ್ರಿ ನಾನು. ಬಹಳ ತೆಳ್ಳಗೂ ಇಲ್ಲ, ಬಹಳ ದಪ್ಪ ಅವಲಕ್ಕಿನೂ ಇಲ್ಲ. ಮೀಡಿಯಂ ಅವಲಕ್ಕಿ ತಗೊಂಡು ಈ ರೀತಿ ಹುರಿಯೋಣಂತ. ಸಣ್ಣ ಉರಿ ಒಳಗಿಟ್ಟೆ ಹುರಿಬೇಕ್ರಿ. ಈಗ ಇಲ್ಲಿ ನೋಡ್ರಿ ಚಂದಾಗಿ ಹುರಿಬೇಕ್ರಿ. ಅದೇನ್ ಶೇಂಗಾ ಪುಟಾಣಿ ಮಾಡಿದನ ಅದನ್ನ ಈಗ ಎಷ್ಟು ಬೇಕಷ್ಟು ಫಸ್ಟ್ ಯೂಸ್ ಮಾಡ್ಕೋತೇನಿ. ಉಳ್ದಿದ್ದನ್ನ ತೆಗೆದಿಡ್ತೇನಿ. ಈಗ ಆತಪ್ಪ 4 ದಿವಸ ಆತ, ಅವತ್ತಿಗೆ ಮತ್ತೆ ಖಾಲಿ ಆದ್ರ ಅವಲಕ್ಕಿ ಮತ್ತೆ ಹಚ್ಲಿಕ್ಕೆ ಯೂಸ್ ಮಾಡ್ಕೋಬೇಕು. ಈಗ ಫುಲ್ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ಒಂದ್ ಅರ್ಧ ಸ್ಪೂನ್ಕಿಂತ ಕಮ್ಮಿ ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟಿರಿ ಅದೇ ಬುಟ್ಟಿ ಒಳಗ. ಅಂದ್ರ ಗ್ಯಾಸ್ ಆಫ್ ಮಾಡಿ ಹಾಕಿದ್ರೆ ಏನಾಗ್ತದ, ನಿಮ್ಗೆ ಹುಳಿ ಅಂಶ ಎಲ್ಲಾ ಕಡೆ ಹತ್ತದ, ಹಸಿ ಆಗಂಗಿಲ್ಲ ಅವಲಕ್ಕಿ. ಯಾಕಂದ್ರೆ ಚಲೋ ಕಾದಿರ್ತದ ಅವಲಕ್ಕಿ. ಆಮೇಲೆ ಕೆಲವೊಬ್ರು ಏನ್ ಮಾಡ್ತಾರ, ನಿಂಬೆ ಉಪ್ಪು ಅಥವಾ ಸಿಟ್ರಿಕ್ ಆಸಿಡ್ ಅನ್ನು ಪುಡಿ ಮಾಡಿ ಹಾಕ್ತಾರ. ಅದಕ್ಕಿಂತ ಇದು ಬೆಸ್ಟ್ ಅನಿಸ್ತ್ರಿ ನನಗ. ಹಿಂಗಾಗಿ ನಾನು ನಿಂಬೆ ಹಣ್ಣಿನ ರಸಾನೇ ಒಂದ್ ಸ್ವಲ್ಪ ಹಾಕೇನಿ. ಈಗ ನೋಡ್ರಿ ಆ ಶೇಂಗಾ ಪುಟಾಣಿ, ಒಣ ಕೊಬ್ಬರಿ, ಆಮೇಲೆ ಕರಿಬೇವದ ಮಸಾಲೆ ಅದಲ್ಲ ಅದನ್ನ 1-2 ಸೌಟಷ್ಟು ಹಾಕಿದೆ. ಈಗ ಇದೇನ ನಾವು ಎಣ್ಣೆ ಒಳಗೆ ಮಸಾಲೆ ಮಾಡಿ ಇಟ್ಕೊಂಡೇವಲ್ಲ, ಖಾರ ಪುಡಿ, ಉಪ್ಪು, ಇಂಗು, ಜೀರಿಗೆ, ಆಮೇಲೆ ಹವೀಜ ಪುಡಿ, ಅಜ್ವಾಯಿನ್ ಪುಡಿ ಎಲ್ಲ ಮಾಡಿಟ್ಕೊಂಡೇನಲ್ಲ ಅದನ್ನು ಕೂಡ ಹಾಕಿದೆ. ಈಗ ನಾವು ಅವಲಕ್ಕಿ ಕಲಿಸ್ತಾ ಹೋಗೋದ್ರಿ.
ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ನಾ ಮೊದ್ಲು ಉಪ್ಪು ಹಾಕ್ಲಿಕ್ಕೆ ಹೋಗಿಲ್ರಿ, ಹಂಗಾಗಿ ಈಗ ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣಂತ. ಯಾಕಂದ್ರ ನಾವು ಮಸಾಲೆ ತಕ್ಕ ಉಪ್ಪು ಹಾಕಿದ್ರು ಕೂಡ ಒಮ್ಮೊಮ್ಮೆ ಐಡಿಯಾ ಬರಂಗಿಲ್ಲ. ಸೊ ಅದಕ್ಕೆ ನಾವು ಅವಲಕ್ಕಿ ಹಚ್ಚೋ ಮುಂದೆ ಉಪ್ಪು ಹಾಕ್ಬಿಡೋಣ, ಅಂದ್ರೆ ಗೊತ್ತಾಗ್ತದ್ರಿ ಎಷ್ಟು ಬೇಕಾಗ್ತದ ಅಂತ ಹೇಳಿ. ಈಗ ಇದನ್ನ ಚಲೋ ಕೈ ಆಡಿಸ್ಬೇಕ್ರಿ. ಈಗ ನೋಡ್ರಿ ಮಸಾಲೆ ಕಮ್ಮಿ ಅನಿಸ್ತಿದ್ರು ಮತ್ ಹಾಕೋಬೋದ್ರಿ ನಾವು ಬೇಕಂದಾಗ, ಎಷ್ಟು ಬೇಕಷ್ಟ. ಉಳ್ದಿದ್ದು ಏನಿರ್ತದಲ್ರಿ, ಆ ಎಣ್ಣೆ ಮಸಾಲೆ ಆತು, ಶೇಂಗಾ ಪುಟಾಣಿದಾತು. ಎಣ್ಣೆ ಮಸಾಲೆ ಬ್ಯಾರೆ ಡಬ್ಬಿ ಒಳಗೆ ತೆಗೆದಿಡ್ರಿ, ಶೇಂಗಾ ಪುಟಾಣಿನೂ ತೆಗೆದಿಟ್ಟಿರಿ. ಮತ್ ಇದು ಖಾಲಿ ಆತಪ್ಪ ಅವಲಕ್ಕಿ ಹಚ್ಚಿದ್ದಂತಂದ್ರ ಎಲ್ಲಾ ಮಸಾಲೆ ರೆಡಿ ಇರ್ತದ್ರಿ, ಎಲ್ಲಾ ಇರ್ತದ. ಅವಲಕ್ಕಿ ಬಿಸಿ ಮಾಡೋದು ಎಷ್ಟೊತ್ರಿ, ಅದು ಕೂಡ ನಾನ್ ನಿಮಗೆ ಹೆಂಗ್ ಬೇಗ ಮಾಡ್ಬೋದು ಅನ್ನೋದು ಈಗ ತೋರಿಸ್ಕೊಟ್ಟೇನಿ, ಕುರುಕುರು ಆಗಿ ಹೆಂಗ್ ಮಾಡ್ಬೋದಂತ. ಅದನ್ನ ನೀವು ಮತ್ತ ಬರೀ ಮಸಾಲೆ ಕಲಸಿ ಹಚ್ಕೊಳ್ಳೋದು ಬಾಳ ಹೊತ್ತಾಗಂಗಿಲ್ಲ. ಬೇಡಪ್ಪ, ಚುರುಮುರಿಗಾದ್ರೂ ಹಚ್ಕೋಬಹುದು, ಅಥವಾ ತೆಳ್ಳಗಿನ ಅವಲಕ್ಕಿ ಇರ್ತದಲ್ರಿ, ಅದಕ್ಕೂ ಕೂಡ ಈ ರೀತಿ ಬಿಸಿ ಮಾಡ್ಕೊಂಡು ಹಿಂಗ ಅವಲಕ್ಕಿನ ಹಚ್ಕೋಬಹುದು. ಯಾರಾದ್ರೂ ಗೆಸ್ಟ್ ಬಂದಾಗ ಒಂದೇನಾದ್ರೂ ಸ್ವೀಟು ಮತ್ತೆ ಈ ರೀತಿ ಅವಲಕ್ಕಿ ರೆಡಿ ಇತ್ತಂದ್ರಿ ರೀ, ನಮಗೂ ಟೆನ್ಷನ್ ಇರಂಗಿಲ್ಲ. ಒಂದ್ ಕಪ್ ಚಹಾ ಅಥವಾ ಕಾಫಿ ಮಾಡಿಬಿಟ್ರ ಆಯ್ತ್ರಿ, ರೆಡಿ ಆಯ್ತು. ಈಗ ನೋಡ್ರಿ ಅವಲಕ್ಕಿಗೆ ಎಷ್ಟು ಬೇಕಷ್ಟು ಮಸಾಲೆ ಕರೆಕ್ಟ್ ಅನಿಸ್ತ ಅಂತ ಹೇಳಿ ನಾನೇನ್ ಮಾಡಿದೆ, ಮೆಂತೆ ಹಿಟ್ಟು ಹಾಕಿದಿರಿ. ಮೆಂತೆ ಹಿಟ್ಟದ ನಿಮ್ಗೆ ರೆಸಿಪಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಲಿಂಕ್ ಕಳಿಸಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ನನ್ನ ವಿಡಿಯೋ ಒಳಗೆ ಅದ ಇದು ಮೆಂತೆ ಹಿಟ್ಟಿನ ರೆಸಿಪಿ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಮೆಂತೆ ಹಿಟ್ಟು ಹಾಕಿದ್ರೆ ಸೂಪರ್ ಟೇಸ್ಟ್ ಬಂದ್ಬಿಡ್ತದ್ರಿ ನಿಮ್ದು. ಅವಲಕ್ಕಿ ಏನ್ ಹಚ್ಚಿರ್ತೀವಲ್ಲ, ಚುರ್ಮುರಿ ಆತು, ಅವಲಕ್ಕಿ ಆತು. ಬ್ರಾಹ್ಮಣರ ಅವಲಕ್ಕಿ ಬಹಳ ಮಂದಿ ಇಷ್ಟಪಡ್ತಾರೆ, ಯಾಕಂದ್ರೆ ಮೆಂತೆ ಹಿಟ್ಟೆ ಅದಕ್ಕೆ ಸೂಪರ್ ಟೇಸ್ಟ್ ಕೊಡ್ತದ. ಸೊ ರೆಡಿ ಆಯ್ತು ನೋಡ್ರಿ ಅವಲಕ್ಕಿ, ಮಸ್ತ್ ಅವಲಕ್ಕಿ ರೆಡಿ ಆಯ್ತು. ಬೇಕಂದ್ರೆ ನೀವು ಗೋಡಂಬಿ, ಬಾದಾಮಿ ಏನಾದ್ರೂ ಹಾಕೋಬಹುದು. ಇದಕ್ಕೆ ಒಣ ದ್ರಾಕ್ಷಿ ಕೂಡ ಕೆಲವೊಬ್ರು ಹಾಕೋರು ಹಾಕ್ತಾರ. ಆದ್ರ ಇದೇನ್ ಅವಲಕ್ಕಿ ಅದಲ್ರಿ, 15ರಿಂದ 20 ದಿವಸ ಆರಾಮ್ ಇಟ್ಕೊಂಡು ಏರ್ ಟೈಟ್ ಕಂಟೈನರ್ ಇಟ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಾನು ನಿಮ್ಗೆ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ನಮಸ್ಕಾರ.